ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಯೂಟ್ಯೂಬ್ ಚಾನಲ್. ಭಾರತದ ಸಂವಿಧಾನದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸಂವಿಧಾನ ಎಂದರೆ ಮೂಲಭೂತ ಶಾಸನ, ಒಂದು ರಾಷ್ಟ್ರದ ಮೂಲಭೂತ ಶಾಸನ. ಭಾರತದ ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಭಾರತ ಸಂವಿಧಾನದ ಕರಡು ಸಮಿತಿಯನ್ನ ರಚಿಸಲಾಯಿತು. ಭಾರತ ಸಂವಿಧಾನದ ಕರಡು ಸಮಿತಿಯನ್ನ ರಚಿಸಿದ್ದು 1947 ಆಗಸ್ಟ್ 29. ಈ ಸಮಿತಿಯ ಅಧ್ಯಕ್ಷರು ಯಾರು? ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆದ್ದರಿಂದಲೇ ಇವರನ್ನ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಭಾರತದ ಸಂವಿಧಾನ ಶಿಲ್ಪಿ ಯಾರಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಕಾರಣ ಏನಂದ್ರೆ ಇವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕರಡು ಸಮಿತಿಯಲ್ಲಿ ಸದಸ್ಯರು ಯಾರಿದ್ರು ಅನ್ನೋದನ್ನ ನೋಡೋಣ. ಕರಡು ಸಮಿತಿಯ ಸದಸ್ಯರು ಯಾರಪ್ಪ ಅಂದ್ರೆ ಡಾಕ್ಟರ್ KM ಮುನ್ಷಿರವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, M ಗೋಪಾಲಸ್ವಾಮಿ ಅಯ್ಯರ್ ಅವರು, ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತವ್ರು, BL ರಿಟ್ಟರ್ ಅವರು N ಮಾಧವರವರ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ. ಮೊಟ್ಟ ಮೊದಲನೇದಾಗಿ N ಮಾಧವರವರು ಸದಸ್ಯರಾಗಿರ್ತಾರೆ. ಇವರು ಕಾರಣಾಂತರದಿಂದ ರಾಜೀನಾಮೆ ಕೊಟ್ಟ ಕಾರಣ ಇವರ ಸ್ಥಾನಕ್ಕೆ BL ರಿಟ್ಟರ್ ಅವರು ಸದಸ್ಯರಾಗ್ತಾರೆ. ಇವರಾದ್ಮೇಲೆ DP ಖೈತಾನ್ ರವರು TT ಕೃಷ್ಣಮಾಚಾರಿ ರವರ ಸ್ಥಾನಕ್ಕೆ ಬದಲಾಗಿ ಆಯ್ಕೆ. ಇವರಿಗಿಂತ ಮೊದಲು TT ಕೃಷ್ಣಮಾಚಾರ್ಯರವರು ಈ ಸ್ಥಾನದಲ್ಲಿರ್ತಾರೆ. ಇವರ ನಿಧನದಿಂದ ಇವರು ನಿಧನರಾಗಿರ್ತಾರೆ. ಇವರು ನಿಧನರಾಗಿರೋದಕ್ಕೆ ಇವರ ಸ್ಥಾನಕ್ಕೆ DP ಖೈತಾನ್ ರವರು ಆಯ್ಕೆ. ಇವರೆಲ್ಲರೂ ಕರಡು ಸಮಿತಿ ಸದಸ್ಯರಾಗಿರ್ತಾರೆ. ಇದರ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ತಾರೆ. ಇದನ್ನು 1940 ರಚನೆ ಮಾಡಿರ್ತಾರೆ. ಈ ವಿಡಿಯೋದಲ್ಲಿ ಇವರು ಸದಸ್ಯರು ಯಾರು, ಭಾರತ ಸಂವಿಧಾನದ ಕರಡು ಸಮಿತಿ ಹೇಗೆ ರಚನೆ ಆಯಿತು ಅನ್ನೋದನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ರಚನಾ ಸಮಿತಿ ಯಾವ ರೀತಿ ರಚನೆ ಆಯಿತು, ಅದರಲ್ಲಿ ಸದಸ್ಯರು ಯಾರಿದ್ರು, ಶಾಶ್ವತ ಅಧ್ಯಕ್ಷರು ಯಾರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.